ಸೊ ಡಾಕ್ಟರ್ BS ಯಡಿಯೂರಪ್ಪ ಈ ನಾಡಿನ ಅತ್ಯಂತ ಶ್ರೇಷ್ಠ ರೈತ ಶಕ್ತಿ. ಕಳೆದ 50 ವರ್ಷಗಳಿಂದ ರಾಜಕೀಯ ಪಯಣವನ್ನು ಮಾಡಿಕೊಂಡು ಬಂದಿರುವಂತಹ BS ಯಡಿಯೂರಪ್ಪನಿಗೆ ತನ್ನ ಪ್ರೀತಿಯ ಸಂಗಾತಿ ಅಂದ್ರೆ ಇದೇ ಕಾರು. ಅಂದ್ರೆ ರಾಜ್ಯಾದ್ಯಂತ ಸಂಚರಿಸುವ ಮೂಲಕ ಈ ಕಾರಿನ ಮೂಲಕ ಈ ಬಾವುಟವನ್ನ ಅಂದ್ರೆ ಇಡೀ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಈ ಬಾವುಟವನ್ನ ಅತ್ಯಂತ ಶ್ರೇಷ್ಠ ಪತಾಕೆಯನ್ನಾಗಿ ಮಾಡಿದಂತ BS ಯಡಿಯೂರಪ್ಪನವರ ಕೆಲಸ ಅತ್ಯಂತ ಶ್ರೇಷ್ಠ. ಗಾಡಿ ನಂಬರ್ CKR 45 ಅವರ ಅದೃಷ್ಟದ ಗಾಡಿ ಸಂಖ್ಯೆ. ನಿಜಕ್ಕೂ ಬಹಳ ಅದ್ಭುತ. ಈ ಗಾಡಿ ಎಷ್ಟು ಸಂಚಾರ ಮಾಡಿದೆ ಅಂದ್ರೆ ಇವತ್ತು ಲಕ್ಷಾಂತರ ಜನ ಈ ಜಾಗಕ್ಕೆ ಬಂದು ನಿಲ್ಲುವಷ್ಟು ಸಂಚಾರವನ್ನು ಮಾಡಿದೆ. ಅಷ್ಟೇ ಅಲ್ಲ, ಇಡೀ ಜನ ಸಮುದಾಯದ ಹೆಗಲ ಮೇಲೆ ಹಸಿರು ಶಾಲನ್ನ ಮತ್ತೆ ಹೆಗಲ ಮೇಲೆ ಕೇಸರಿ ಶಾಲನ್ನ ಹಾಕಿಕೊಂಡು ಪರಾಕ್ರಮವನ್ನು ಮೇರೆ ಶಕ್ತಿಯನ್ನು ಮಾಡಿದ್ದು ಇದೇ ಕಾರು. ಹಾಗಾಗಿ ಈ ಕಾರಿನ ಬಗ್ಗೆ ನಿಮಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡ್ರಿ, ಇದು ಬಿಜೆಪಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಕೇಸರಿ ಬಾವುಟ ಅರಳಲು ಪ್ರಮುಖ ಕಾರಣ ಡಾಕ್ಟರ್ BS ಯಡಿಯೂರಪ್ಪನವರು. ಅಷ್ಟೇ ಅಲ್ಲ, ಅವರ ಹಿಂದೆ ನಿಂತಂತವರು ಇಲ್ಲಿದಾರಲ್ಲ ಇವರೆಲ್ಲ ಅಭಿಮಾನಿ ಬಳಗ. ಸೊ ನೀವು ನೋಡಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತ ಅಭಿಮಾನಿ ಬಳಗ ಇವತ್ತು ಎಲ್ಲರೂ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೆ ಒಂದು ಸಂಜೆ ವೇಳೆಗೆ ಲಕ್ಷಾಂತರ ಜನ ಸೇರುವಂತ ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಷ್ಟೇ ಅಲ್ಲ, ಪ್ರಮುಖವಾಗಿ ಈ ಭಾಗದಲ್ಲಿ ಪ್ರಮುಖವಾಗಿ ಈ ಕಾರಿನ ಬಗ್ಗೆ ಮಾಹಿತಿ ಕೊಡ್ತಾ ಹೋದ್ರೆ ಒಂದು ವಿಶೇಷವಾಗಿ ಇದನ್ನ ಅಂಬಾಸಿಡರ್ ಅಂತ ಕರೀತಾರೆ. ಅಂಬಾಸಿಡರ್ ಅಂತಂದ್ರೆ ಕನ್ನಡದಲ್ಲಿ ರಾಯಭಾರಿ ಅಂತೇಳಿ. ಈ ಕಾರು ಈ ಹಿಂದೆ ಕೇವಲ ಮಠಾಧೀಶರಿಗೆ ಮತ್ತು ವಿಶೇಷವಾಗಿ ರಾಜಕಾರಣಿಗಳಿಗೆ ಇತ್ತು. ಅದೆಲ್ಲ ಪ್ರಮುಖವಾಗಿ ರಾಜಪರಂಪರೆ ಇರುವಂತ ಮೈಸೂರು ಮಹಾಸಂಸ್ಥಾನದ ಒಡೆಯರ್ ಪರಂಪರೆ ಕೂಡ ಈ ಕಾರನ್ನ ಇಟ್ಟಿದ್ರು. ಹಾಗಾಗಿ ಈ ಕಾರನ್ನ ತೋರಿಸ್ತಾ ಹೋಗೋದಾದ್ರೆ ಸೊ ಬನ್ನಿ, ವಿಶೇಷವಾಗಿ ಇರುವಂತದ್ದು ಸಾರಥಿಗಳಿದ್ದಾರೆ. ಅಂದ್ರೆ ಕರ್ನಾಟಕದ ಬಿಜೆಪಿಗೆ BS ಯಡಿಯೂರಪ್ಪನವರು ಸಾರಥಿ ಆಗಿದ್ರೆ ಈ ಕಾರಿಗೆ ಸಾರಥಿಗಳು ಇವರು. ಹಾಗಾಗಿ ಅವರನ್ನ ಮಾತಾಡ್ಸುವ. ಸರ್ ನಮಸ್ಕಾರ, ಹೇಳಿ ತಮ್ಮ ಹೆಸರು ಏನು? ನನ್ನ ಹೆಸರು ಶಿವಶಂಕರ್ ಅಂತೇಳಿ, ಶಂಕರನ್ ಅಂತ ಕರೀತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಸಾಹೇಬರು ಕ್ಷೇತ್ರ, ನಾವು ಶಿಕಾರಿಪುರದಲ್ಲಿ ಇದ್ದೀವಿ. ರಾಜ್ಯ ಪ್ರವಾಸ ಮಾಡಿದ್ದೀವಿ. ಈ ಗಾಡಿ CKR 45 ಅಂತ ಸಾಹೇಬರು ಫಸ್ಟು ರಾಜ್ಯ ಪ್ರವಾಸಕ್ಕೆ ಈ ಗಾಡಿ ತಗೊಂಡಿದ್ದು. ಸ್ವಂತ ಅವ್ರು ಖರೀದಿ ಮಾಡಿ ಗಾಡಿ ಇದು ರಾಜ್ಯ ಬಿಜೆಪಿ ಅಧ್ಯಕ್ಷರು ತಗೊಂಡಿದ್ದು. ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಇವಾಗ? ಸರ್ ಈಗ ರನ್ನಿಂಗ್ ಸರ್, ರನ್ನಿಂಗ್ ಇದೆ. ಬೆಂಗಳೂರು ಮೈಸೂರೆಲ್ಲ ಹೋಗ್ತೀವಿ. ಓಕೆ, ಸಾಹೇಬ್ರು ಕೂಡ ರನ್ನಿಂಗ್ ಅಲ್ಲಿ ಇದ್ದಾರೆ, ಗಾಡಿ ಕೂಡ ರನ್ನಿಂಗ್ ಇದೆ. ವೆರಿ ಗುಡ್. ಸೊ ಅಂದ್ರೆ ಯಡಿಯೂರಪ್ಪನವರು ಕೂಡ ಪ್ರೆಸೆಂಟ್ ಇಷ್ಟು ವಯಸ್ಸಾದ್ರೂ ಕೂಡ ಅದ್ಭುತವಾದ ರನ್ನಿಂಗ್ ಅಲ್ಲಿ ಇದ್ದಾರೆ, ಅಂದ್ರೆ ಪ್ರವಾಸವನ್ನ ಮಾಡ್ತಿದ್ದಾರೆ ಅಂತ ನೋಡಬಹುದು. ಇಲ್ಲಿ ಅಭಿಮಾನೋತ್ಸವದ ಬಗ್ಗೆ, ಕಾರಿನ ಬಗ್ಗೆ ವಿಶೇಷವಾದಂತದ್ದೊಂದು ಹಾಕಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಮಲ ಅರಳಿಸಿದ ತೇರು ಅಂತ. ಅಂದ್ರೆ ಈ ಕಾರಿಗೆ ತೇರು ಅನ್ನುವ ಹೆಸರನ್ನ ಕೊಡುವ ಮೂಲಕ ಅತ್ಯಂತ ಯಶಸ್ವಿಯಾದಂತ ಒಂದು ಬ್ರಾಂಡೆಡ್ ಅನ್ನು ಮಾಡಿರುವಂತದ್ದು. ಅಷ್ಟೇ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಭದ್ರ ಹೆದ್ದಾರಿ ನಿರ್ಮಿಸಿದ ಕಮಲ ರಥ, ಅನೇಕ ಕಾರ್ಯಕರ್ತರ ಕನಸಿಗೆ ದಿಕ್ಕು ತೋರಿದ ಐತಿಹಾಸಿಕ ಪಯಣ, ಜನಮನ ಗೆದ್ದ ನಾಯಕತ್ವ ವಿಜಯ ಸಂಕೇತ ಅನ್ನೋದು ಕೂಡ ಅವರು ವ್ಯಕ್ತವನ್ನು ಪಡಿಸ್ತಿರೋದು. ಗ್ರಾಮದಿಂದ ಗ್ರಾಮಕ್ಕೆ ಸಂಚರಿಸಿ ಸಾವಿರಾರು ಕಾರ್ಯಕರ್ತರ ಶಕ್ತಿ ತುಂಬಿದೆ. ನೋಡಿ, ಗ್ರಾಮದಿಂದ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಈ ಪೆಟ್ರೋಲ್ ಟ್ಯಾಂಕ್ ಬಹಳ ಮುಖ್ಯ. ಈ ಟ್ಯಾಂಕ್ ಎಷ್ಟು ಲಕ್ಷ ಲೀಟರ್ ತುಂಬಿರ್ಬೋದು ಯೋಚನೆ ಮಾಡಿ. ಅಂದ್ರೆ ಒಬ್ಬ ಮನುಷ್ಯ ಸಂಚಾರ ಮಾಡಕ್ಕೆ ಅಷ್ಟಿರ್ಬೋದು, ಅವ್ರ ಒಬ್ಬ ಸಾರಥಿ ಆ ಕೆಲಸ ಮಾಡ್ಬೇಕು ಅಂದ್ರೆ ಇದಕ್ಕೆ ಲಕ್ಷಾಂತರ ಲೀಟರ್ನ ತುಂಬಿರುವಂತದ್ದು. ಈ ಮೂಲಕ ಈ ತೇರು, ಈ ರಥ ಅದ್ಭುತವಾದಂತ ಕೆಲಸ ಮಾಡ್ಕೊಂಡ್ ಬಂದಿದೆ. CKR 45 ಅಂಬಾಸಿಡರ್ ಗ್ರಾಂಡ್ ಅನ್ನುವ ಪದವನ್ನ ಈ ಕಾರಿಗೆ ಇಟ್ಟಿರುವಂತದ್ದು. ಈ ಮೂಲಕ ಜನಸೇವೆಯಲ್ಲಿ ಸಾರ್ಥಕ 50 ವರ್ಷ BSY ಅಭಿಮಾನೋತ್ಸವ ಕಾರ್ಯಕ್ರಮ. ಐತಿಹಾಸಿಕ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದ್ಭುತವಾಗಿ ಯಶಸ್ವಿಯಾಗಿರುವಂತದ್ದು. ಇಲ್ಲಿ ಕೂಡ ಈ ಟೈರಿನ ಮಹತ್ವ ನೋಡ್ರಿ. ಸಹಜವಾಗಿ ಯಾರಾದ್ರೂ ಬಾಳ ಓಡಾಡಿದ್ರೆ ಅಂದ್ರೆ ನಿನ್ ಕಾಲ ಚಕ್ರದಾವ ಅಂತ ಕರೀತಾರೆ. ಹಾಗಾಗಿ ನಿಜವಾದ ಚಕ್ರ ಈ ತೇರಿನ ಈ ಚಕ್ರ. ಈ ಮೂಲಕ ಯಾಕೆ ನಾನು ಸ್ಪಷ್ಟವಾಗಿ ಗಾಡಿಯ ಬಗ್ಗೆ ಯಶಸ್ವಿಯಾದಂತ ಒಂದು ಆಸೆಯನ್ನು ವ್ಯಕ್ತಪಡ್ತೀನಿ ಅಂತಂದ್ರೆ, ಡಾಕ್ಟರ್ BS ಯಡಿಯೂರಪ್ಪನವರು ಈ ಪರಿ ರಾಜ್ಯ ಸುತ್ತಾ ಇದ್ದಾರೆ ಅಂದ್ರೆ ಇಂಥದ್ದೊಂದು ತೇರು, ರಥ ಕಾರಣ. ಹಾಗಾಗಿ BS ಯಡಿಯೂರಪ್ಪನವರ ಲಕ್ಷಾಂತರ ಜನ ಅಭಿಮಾನಿಗಳಿಗೆ, ಇಂತಹ ಹಿರಿಯರಿಗೂ ಯುವಕರಿಗೂ ಉತ್ಸಾಹ ಕೊಡುವಂತ ಕೆಲಸವನ್ನ, ಅಭಿಮಾನೋತ್ಸವದ ಕೆಲಸವನ್ನು ಮಾಡ್ತಿದ್ದಾರೆ. ಈ ಮೂಲಕ ರಣರಣ ಬಿಸಿಲಿರುವ ಹಿನ್ನೆಲೆಯಲ್ಲಿ ಈ ರೀತಿ ವಿಶೇಷವಾಗಿ ಫ್ಯಾನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೇನೇ ಆಗಲಿ, ಅಭಿಮಾನೋತ್ಸವಕ್ಕೆ ಬಂದಂತ ಅಭಿಮಾನಿಗಳಿವೆ. ಇನ್ನು ಯಾವ ಸಂಖ್ಯೆಯಲ್ಲಿ ಬರ್ತಾರೆ ಕಾದ್ ನೋಡೋಣ. ಮಾದೇಶ್ವರ, ಚಿತ್ರದುರ್ಗ.